ದಿಲೀಪ್ ರಾಜ್ ಇಂದು ನಮ್ಮ ಜೊತೆ ಇಲ್ಲ ಅನ್ನೋದನ್ನ ನಂಬಲಿಕ್ಕೆ ಆಗ್ತಾನೆ ಇಲ್ಲ. ಪ್ರತಿನಿತ್ಯ ಹಿಟ್ಲರ್ ಕಲ್ಯಾಣದಲ್ಲಿ ಏಜೆಯಾಗಿ ಜನರನ್ನ ರಂಜಿಸ್ತಾ ಇದ್ದವರು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದು ಅಭಿಮಾನಿಗಳ ಮನಸ್ಸನ್ನ ಘಾಸಿಗೊಳಿಸಿದೆ. ದುರಂತ ಅಂದ್ರೆ ಇದೇ ಹಿಟ್ಲರ್ ಕಲ್ಯಾಣ ಸೀರಿಯಲ್ನ ಇಬ್ಬರು ಪ್ರಮುಖ ನಟರು ಕೇವಲ 1 ವರ್ಷ ಅಂತರದಲ್ಲಿ ಒಂದೇ ಕಾರಣಕ್ಕೆ ನಮ್ಮನ್ನೆಲ್ಲ ಅಗಲಿದ್ದಾರೆ. ಇದು ಕೇವಲ ಕಾಕತಾಳೀಯವೋ ಅಥವಾ ವಿಧಿಯ ಕ್ರೂರ ಆಟವೋ ಗೊತ್ತಿಲ್ಲ. ಅಷ್ಟೇ ಅಲ್ಲದೆ ಕರ್ನಾಟಕ ರತ್ನ ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅಗಲಿಕೆಗೂ ಮತ್ತು ನಟ ದಿಲೀಪ್ ರಾಜ್ ಅಂತ್ಯಕ್ಕೂ ಇರುವಂತಹ ವಿಚಿತ್ರ ಸಾಮ್ಯತೆ ಏನ್ ಗೊತ್ತಾ? ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ, ಕೊನೆ ತನಕ ನೋಡಿ. ಸದಾ ಮುಗುಳ್ನಗು, ಕಟ್ಟುಮಸ್ತಾದ ದೇಹ ಮತ್ತು ಅದ್ಭುತ ನಟನೆ. ದಿಲೀಪ್ ರಾಜ್ ಅಂದ್ರೆ ಕಿರುತೆರೆ ಲೋಕದ ಕಿಂಗ್. ಹಿಟ್ಲರ್ ಕಲ್ಯಾಣ ಧಾರಾವಾಹಿಯ ಎಜೆ ಪಾತ್ರ ಎಂದಿಗೂ ಮರೆಯಲಾಗದು. ಆದ್ರೆ ವಿಧಿ ಆಟ ಬೇರೆ ಇದ್ದಂತೆ ಇತ್ತು. ಮುದ್ದಾದ ಮಕ್ಕಳು, ಪ್ರೀತಿಯ ಮಡದಿಯನ್ನ ಬಿಟ್ಟು ಬಾರದ ಲೋಕಕ್ಕೆ ದಿಲೀಪ್ ರಾಜ್ ಪಯಣಿಸಿದ್ದಾರೆ. ಅದು ಕೇವಲ 45ನೇ ವಯಸ್ಸಿನಲ್ಲಿ ಹೃದಯಾಘಾತದಿಂದ ಇಹಲೋಕವನ್ನ ತ್ಯಜಿಸಿದ್ದಾರೆ. ಫಿಟ್ನೆಸ್ಗೆ ಅಷ್ಟು ಆದ್ಯತೆ ನೀಡ್ತಾ ಇದ್ದ ನಟನಿಗೆ ಹೀಗಾಗಿದ್ದು ಹೇಗೆ ಅನ್ನೋದೇ ಈಗ ಎಲ್ಲರ ಮುಂದಿರುವಂತಹ ಪ್ರಶ್ನೆ. ಇದಲ್ಲದೆ ವಿಧಿಯ ವಿಚಿತ್ರ ಆಟ ನೋಡಿ. ಹಿಟ್ಲರ್ ಕಲ್ಯಾಣ ಸೀರಿಯಲ್ನಲ್ಲಿ ಏಜೆಗೆ ಆಪ್ತ ಸಹಾಯಕರಾಗಿದ್ದ ರಾಕೇಶ್ ಪೂಜಾರಿ ಸರಿಯಾಗಿ 1 ವರ್ಷದ ಹಿಂದೆ ಅಂದ್ರೆ ಮೇ 11, 2025ರಂದು ಹೃದಯಾಘಾತದಿಂದ ಸಾವನ್ನಪ್ಪಿದ್ರು. ದುರಂತ ಅಂದ್ರೆ ರಾಕೇಶ್ ರನ್ನ ಕಳೆದುಕೊಂಡು 1 ವರ್ಷ ತುಂಬುವಷ್ಟರಲ್ಲಿ ಅದೇ ಸೀರಿಯಲ್ನ ನಾಯಕ ದಿಲೀಪ್ ರಾಜ್ ಕೂಡ ಸಾವನ್ನಪ್ಪಿದ್ದು ನಿಜಕ್ಕೂ ಆಘಾತಕಾರಿ ವಿಚಾರ. ಅಲ್ಲದೆ ನಮ್ಮ ಪ್ರೀತಿಯ ಅಪ್ಪು ಪುನೀತ್ ರಾಜ್ಕುಮಾರ್ ನಿಧನಕ್ಕೆ ಇಡೀ ಕರ್ನಾಟಕವೇ ಅತ್ತು ಕಣ್ಣೀರ್ ಹಾಕಿತ್ತು. ಆ ದಿನವನ್ನ ನೆನೆಸ್ಕೊಂಡ್ರೆ ಇಂದಿಗೂ ಮೈ ಕಂಪಿಸುತ್ತೆ, ಕಣ್ಣಂಚು ಒದ್ದೆಯಾಗುತ್ತೆ. ಕೇವಲ 46 ವರ್ಷಕ್ಕೆ ಯುವರಾಜನ ಬದುಕಿನ ಯಾತ್ರೆ ಮುಗಿದಿತ್ತು. ಈಗ ದಿಲೀಪ್ ರಾಜ್ ಕೂಡ ಕೇವಲ 47 ವರ್ಷಕ್ಕೆ ನಮ್ಮನ್ನ ಬಿಟ್ಟು ಅಗಲಿದ್ದಾರೆ. ಇಬ್ಬರು ವ್ಯಾಯಾಮ, ಜಿಮ್, ಆರೋಗ್ಯದ ಬಗ್ಗೆ ಅತಿಯಾದ ಕಾಳಜಿಯನ್ನ ವಹಿಸ್ತಾ ಇದ್ರು. ಅಷ್ಟೇ ಅಲ್ಲ, ಮಿಲನ ಸಿನಿಮಾದಲ್ಲಿ ಅಪ್ಪು ಮತ್ತು ದಿಲೀಪ್ ರಾಜ್ ಒಟ್ಟಿಗೆ ನಟಿಸಿದ್ರು. ಆ ಸಿನಿಮಾದ ವಿಲನ್ ಮತ್ತು ಹೀರೋ ಇವತ್ತು ನಮ್ ಜೊತೆ ಇಲ್ಲ ಅನ್ನೋದು ಅಭಿಮಾನಿಗಳ ಪಾಲಿಗೆ ಸಹಿಸಿಕೊಳ್ಳಲಾಗದ ಸಂಕಟ. ಬಣ್ಣದ ಲೋಕದಲ್ಲಿ ಮಿಂಚ್ತಾ ಇದ್ದ ಈ ಪ್ರತಿಭಾವಂತರು ಇಂದು ನಮ್ಮ ನೆನಪಿನಲ್ಲಿ ಮಾತ್ರ ಉಳಿದಿದ್ದಾರೆ. ದಿಲೀಪ್ ರಾಜ್ ಅಗಲಿಕೆಯ ನೋವನ್ನ ಭರಿಸುವ ಶಕ್ತಿಯನ್ನ ಆ ಭಗವಂತ ಅವರ ಕುಟುಂಬಕ್ಕೆ ನೀಡ್ಲಿ ಅಂತ ಆಶಿಸೋಣ. ಈ ಬಗ್ಗೆ ನೀವೇನ್ ಹೇಳ್ತೀರಾ? ಕಮೆಂಟ್ ಮಾಡಿ ತಿಳಿಸಿ.